ಬಂದವರಿಗೆಲ್ಲ ನೀವೇ ಮುಂದೆ ನಿಂತು ವ್ಯವಸ್ಥೆ ಮಾಡಬೇಕು ತಿಳಿತಾ? ನಾಂಪಲ್ರೆ ಈಗ ಜವಾಬ್ದಾರಿ ಎಲ್ಲ ನಿಂದೆ. ಹಾಂ, ಒಂದು ನಿಮಿಷ. ರುಕ್ಮಿಣಿಯವರೇ ಕೂಗ್ತಾ ಇದ್ದಾರೆ, ಬನ್ನಿ. ರುಕ್ಮಿಣಿ ಬಂದೇರಿ. ಬೇಗ ಬಾ, ತಡ ಆಗ್ತಿದೆ, ಮುಹೂರ್ತ ಮೀರೋಗ್ಬಿಡುತ್ತೆ. ಎಷ್ಟು ಹೊತ್ತು? ಹುಡುಗಿ ತಯಾರಾಗಿದ್ದಾಳೆ. ನಾನು ಸೀರೆ ಬದಲಾಯಿಸ್ಬಿಟ್ರೆ ಎಲ್ಲ ಮುಗೀತು. ಬೆಳಕ್ಕಿಂದ ಎಲ್ಲರೂ ವಿಚಾರಿಸ್ಕೊತಿದ್ದೀನಿ. ನಿಮ್ಗೇನು ಗಂಡಸರಿಗೆ ಆರಾಮಾಗಿ ಹೇಳ್ತೀರಾ? ನಮ್ಮ ಕೆಲಸ ಎಲ್ಲ ಮುಗಿದೀವಿ, ಬೇಗ ಕರ್ಕೊಂಡ್ ಬಾ. ಆಯ್ತು ಬಂದೆ. ಬ್ರೋ ಬೇಗ ಬಾರ. ಏನಪ್ಪ ನಿಂದು? ಅಲ್ಲ, ಛತ್ರಕ್ಕೆ ಹೋಗಿ ಏನೇನು ವ್ಯವಸ್ಥೆ ಆಗಿದೆ ಅದೆಲ್ಲ ನೋಡೋದು ಬೇಡವಾ? ಸರಿ, ಹೊರಟೆ. ನೀವು ಬೇಗ ಹೊರಡು. ಅಮಿತಕ್ಕ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ನೀನು. ಚಿತ್ರಕ್ಕ, ನೀವು ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದೀರಾ. ಒಂದ್ಸರಿ ನನಗೂ ಇದೇ ತರ ಮೇಕಪ್ ಮಾಡಿ. ಇಲ್ಲಿ ಯಾರಿಗಾದ್ರೂ ಇನ್ನೊಂದು ರೌಂಡ್ ಕಾಫಿ ಬೇಕಾ? ಬೇಕಾ ಅವರೇ? ನಿಮ್ಗೆ ಯಾರು ಬೇಡ. ನಂಗೊಂದು ಸ್ವಲ್ಪ ನೀರು ತಂದ್ಕೊಡೆ. ತಂದ್ಕೊಡ್ತೀನಿ. ಅಮಿತಕ್ಕ, ನೀವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಇವತ್ತು. ಇರುತ್ತೆ. ಏನೇ ಮದುಮಗಳೇ, ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಡ್ತೀಯಲ್ಲ? ಹಾಗೆಲ್ಲ ಹೇಳ್ಬೇಡ, ನನಗೆ ಬೇಜಾರಾಗುತ್ತೆ. ಅಯ್ಯೋ, ಮತ್ತೆ ಮೊನ್ನೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಬೇಜಾರಿಲ್ಲ ಅಂದೆ. ಆಗ ಅನ್ನಿಸ್ತಿತ್ತು, ಆದ್ರೆ ಈಗ ಬೇಜಾರಾಗ್ತಾ ಇದೆ. ನೀನೀಗ ಹ್ಯಾಗೆ ಕಾಣಿಸ್ತಿದ್ಯಾ ಗೊತ್ತಾ? ಚಂದಮಾಮ ಕಥೆಯಲ್ಲಿ ರಾಜ್ಕುಮಾರ ಇರ್ತಾಳಲ್ಲ, ಹಾಗೆ ಕಾಣಿಸ್ತಿದ್ಯಾ. ಆದರೆ ನಿನ್ನ ಗಂಡ ರಾಜ್ಕುಮಾರ ಅಲ್ಲ. ಅದಕ್ಕೆ ಅಣ್ಣ ಅಲ್ಲ ಅಂದ್ರು ಪ್ರಣವ್ ಯಾವತ್ತು ರಾಜ್ಕುಮಾರನೇ. ಅದಕ್ಕೆ ನೋಡಿ ಆಗ್ಲೇ ವಹಿಸ್ಕೊಂಡು ಮಾತಾಡ್ತೀಯಾಳೆ. ಅರೇ ಹಾ, ಬಂದೆ ಅಪ್ಪ. ಅಪ್ಪ ಕರಿತೀಯ? ಬೇಗ ರೆಡಿ ಆಗ. ಸರಿ ಸರಿ, ಇಲ್ಲ ಆಫೀಸಲ್ಲಿ ಹೇಳಿದ್ದೀನಿ, ನಾಳೆ ತೋರಿಸ್ತಾರ್ರಿ. ಅಪ್ಪ, ರಿಯಲ್ ಎಸ್ಟೇಟು ಹೊಟ್ಟೆ ಪಾಡು, ಮದುವೆ ಹೇಗೋ ನಡೆಯುತ್ತೆ, ಜೀವನ ಪೂರ್ತಿ ಊಟ ಮಾಡಿ. ಸರಿ, ಓಕೆ ಸರ್, ನಾಳೆ ತೋರಿಸ್ತೀನಿ ಬಿಡಿ. ಕೈ ಮುಗಿತೀನಿ, ಇವತ್ತು ಒಂದು ದಿನ ನೀನು ಫೋನ್ ಎಲ್ಲಾದ್ರೂ ಬಿಸಾಕ್ಬಿಡು. ಅರೇ ಬಂದೆ ಅಪ್ಪ. ಏನ್ ಮಾಡ್ತಿದ್ದಲ್ಲಿ ಒಳ್ಳೆ ಜೊತೆ ಸೇರ್ಕೊಂಡು ನೀನು? ಇನ್ನೇನ್ ಮಾಡ್ತೇನೆ, ಶೃಂಗಾರ. ಇಲ್ಲ ಅಣ್ಣ, ಅಮಿತನ ಜೊತೆ ಮಾತಾಡ್ತೀನಿ. ನೀವು ಮಾತಾಡ್ತಾ ನಿಂತ್ಕೊಂಡು ಛತ್ರ ಫೋನ್ ಏನೇನು ವ್ಯವಸ್ಥೆ ಅಂತ ಒಂದು ವ್ಯವಸ್ಥೆನ ಮಾಡೋಣ. ಹೋಗಿ. ಅಲ್ಲ ರೀ, ಪ್ರಣವ್ ಇಲ್ಲಿಗೂ ಬಂದಿಲ್ಲ ಅಂತಾದ್ರೆ ಮದ್ವೆಗೆ ರೆಡಿ ಆಗ್ತಿರ್ಬೋದಾ? ಹಾಗಾದ್ರೆ ಸಮಸ್ಯೆನೇ ಇಲ್ಲ. ಅಮಿತಾ ಪ್ರಣವ್ ಮದುವೆ ಮುಗಿದು ಹೋದ್ರೆ ಯಾವ ಚಿಂತೆನೂ ಇಲ್ಲ. ಆಮೇಲೆ ಅವ್ನು ಕಾಟ ಕೊಡೋದಕ್ಕೆ ಶುರು ಮಾಡಿದ್ರೆ, ಅರ್ಚನನ್ ಪೀಡಿಸೋದಕ್ಕೆ ಶುರು ಮಾಡಿದ್ರೆ, ಅದೆಲ್ಲ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಸೀತಾ. ನೋಡು, ಹಾಗೆಲ್ಲ ಏನೂ ಆಗೋದಿಲ್ಲ. ಯಾಕೆಂದ್ರೆ ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ, ಭಯನೂ ಇರುತ್ತೆ, ಜವಾಬ್ದಾರಿನೂ ಇರುತ್ತೆ. ಅಮ್ಮ, ಅಪ್ಪ ಏನಿನ್ನು ಹೀಗೆ ಕೂತಿದ್ದೀರಾ? ಬೇಗ ರೆಡಿಯಾಗಿ ಹೊರಡಿ. ಎಲ್ಲಿಗೆ?
ಮದ್ವೆಗೆ ಬೇಗ ರೆಡಿಯಾಗಿ ಹೊರಡಿ. ಪ್ರಣವ್ ಏನಾದ್ರು ಇಲ್ಲಿಗೆ ಬಂದ್ಬಿಟ್ರೆ? ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಸದ್ಯಕ್ಕೆ ಮನೇಲಿ ಯಾರೂ ಇರೋಲ್ಲ. ಪ್ರಣವ್ನ ನಾನ್ ಮ್ಯಾನೇಜ್ ಮಾಡ್ತೀನಿ. ಅವ್ನು ಇಲ್ಲಿಗೆ ಬರ್ತಾ ಇದ್ರೆ ಅದಕ್ಕೆ ನಿಮ್ಮನ್ನ ಮದ್ವೆ ಮನೆಗೆ ಹೋಗಿ ಅಂದಿದ್ದು. ಅವ್ನು ಇಲ್ಲಿಗೆ ಬರ್ದೇ ಇದ್ರೆ ಮದ್ವೆ ಮನೆಗಾದ್ರೂ ಬರ್ಲೇಬೇಕು. ಅಮ್ಮಿ ತಗಲ್ದೇ ಇದ್ರು ನನ್ಗೋಸ್ಕರ ಆದ್ರೂ ಬಂದೇ ಬರ್ತಾನೆ. ನಾನ್ ಕಾಣ್ದೇ ಇದ್ರೆ ಅವ್ನು ಹುಚ್ಚನ್ ತರ ಆಡ್ತಾನೆ. ಎಲ್ರ ಮುಂದೆನೂ ಅವನ ವಿಷಯ ಹೇಳಿ ರಂಪ ಮಾಡ್ತಾನೆ. ಅಮಿತನ ಜೊತೆ ಮದ್ವೆ ತಪ್ಪಿಸ್ಕೊಳ್ಬೇಕಾದ್ರೆ ನನ್ ವಿಷಯ ಹೇಳಲೇಬೇಕು. ಹೇಳ್ತಾನೆ. ಹಾಗೇನಾದ್ರೂ ಮಾಡಿದ್ರೆ ತುಂಬಾ ಕಷ್ಟ. ಆಮೇಲೆ ನಾವು ಆ ಧರ್ಮ ಹೇಳಿದಾಗ ಕೇಳಬೇಕು. ಅದಕ್ಕೆ ನಿಮ್ಮನ್ ಬೇಗ ಹೊರಡಿ ಅಂತ ಹೇಳ್ತಿರೋದು. ಈ ಮನೆಯವರು ಅವನ ನೋಡೋ ಮೊದಲು ನೀ ಹೋಗಿ ಅವನ ಜೊತೆ ಮಾತಾಡಿ. ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ಮನ್ಸ್ ಬದಲಾಯಿಸಿ ಅಮಿತನ್ನೇ ಮದ್ವೆ ಆಗ್ತೀನಿ ಅನ್ನೋದಾದ್ರೆ ಆಗ್ಲಿ ಬಿಡಿ, ಮದ್ವೆ ಮುಗ್ದೇ ಹೋಗ್ಲಿ. ಅಕಸ್ಮಾತ್ ಅವನೇನಾದ್ರೂ ನನ್ನನ್ನೇ ಮದ್ವೆ ಆಗೋದು ಅಂತ ಹೇಳಿದ್ರೆ ಸೀದಾ ಅವನನ್ನ ತೋಟದಲ್ಲಿರೋ ಮಾಮೂಲಿ ಜಾಗ ಕಳಿಸಿ. ನಿನ್ನೆ ರಾತ್ರಿಯಿಂದ ನಿನ್ಗೋಸ್ಕರ ಅರ್ಚನಾ ಕಾಯ್ತಿದ್ದಾಳೆ ಅಂತ ಹೇಳಿ. ಬರ್ಲಿ, ಇನ್ನೂ ಅವ್ನು ಬದುಕಿದ್ರೆ ನನಗೆ ಕಷ್ಟ. ಬಹುಶಃ ಅವನ ಸಾವನ್ನ ಇವತ್ತೇ ಬರ್ತಿರ್ಬೇಕು. ಹಾಗಾದ್ರೆ ನಮ್ಮ ಜನಗಳಿಗೆ ಈಗಲೇ ಫೋನ್ ಮಾಡಿ ಹೇಳಬೇಕು. ಸೀತಾ, ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗು. ನೋಡಿ, ಇವತ್ತು ಪ್ರಣವ್ ಬಂದೇ ಬರ್ತಾನೆ. ಇವತ್ತೆಲ್ಲ ಕಾಯ್ಬೇಕು. ಆಯ್ತು, ಇನ್ನು 25,000 ಜಾಸ್ತಿ ಕೊಡ್ತೀನಿ, ಸರಿನಾ? ಧರ್ಮೇಂದ್ರೇ, ಹೊತ್ತಾಯ್ತು, ಹುಡುಗಿನ ಹೊರಡಿಸಿ ಬೇಗ. ಓ ರುಕ್ಮಿಣಿ, ಬಂದೆ. ನಾನು ಮರ್ಯಾದೆ ತೆಗಿಬೇಕು ಅಂತಿದ್ದೆ. ಮಗಳು ಮದುವೆಗೆ ಈ ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಅದೇ ಸೀರೆ ಬಂದಿದೆ. ಒಂದು ನಿಮಿಷ. ಕಳೆದ ಬಾರಿ ಹರಿ ಮದುವೆಲಾದ ಅವಾಂತದ ಬಗ್ಗೆ ಮೇಲಿನ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ರು. ಹೆಂಗಸರು ಬಾಯಿ ಮುಗಿಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಈಗೇನು, ಅಮ್ಮಿನ ಕರ್ಕೊಂಬಂದು ನಮಸ್ಕಾರ ಮಾಡಿ ನೀವೆಲ್ಲ ಕಾರಲ್ಲಿ ಕೂರೋ ಅಷ್ಟರಲ್ಲಿ ನಾನು ಸೀರೆ ಬದಲಾಯಿಸ್ಕೊಂಡು ಬಂದಿರ್ತೀನಿ, ಸರಿನಾ? ಸರಿ ಬೇಗ. ಅಮ್ಮಿ ರೆಡಿನಾ? ಇದೇನಂತೆ ನೀವಿನ್ನೂ ಹೀಗೆ ಇದ್ದೀರಾ? ಎಲ್ಲಿ ನಿಮ್ಮ ಮದ್ವೆ ಸೀರೆ? ಒಬ್ಬೊಬ್ರು ಹೆಂಗಸರು ಸುಧಾರಿಸೋದು ಸಾಕಾಗೋಯ್ತು. ನೀನು ಇನ್ನೂ ಹೀಗೆ ಇದೆಯಲ್ಲೇ? ಮತ್ತೆ ಇವಳ ಕೈಲಿ ದೇವ್ರ ಕೈ ಮುಗಿಸೋ ಅಷ್ಟೊತ್ತಿಗೆ ನಾನು ರೆಡಿ ಆಗ್ತೀನಿ, ಕರ್ಕೊಂಡು ಹೋಗಿ. ಆಯ್ತಾ? ಎಲ್ಲ ರೆಡಿನಾ? ಕೈ ಮುಗಿಸಿ. ಧರ್ಮೇಂದ್ರವರೇ, ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವ್ರೆ, ನಮ್ಮ ಮನೆ ಮಗಳನ್ನ ಇವತ್ತು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ.
ಈ ಶುಭ ಕಾರ್ಯದಲ್ಲಿ ಯಾವುದೇ ವಿಘ್ನ ಆಗದಂತೆ ನೋಡ್ಕೊಳ್ಳೋ ಭಾರನ ನಿನ್ನ ಮೇಲೆ ಹಾಕಿದ್ದೀನಿ. ಈ ಶುಭ ಕಾರ್ಯ ನಿರ್ವಿಘ್ನವಾಗಿ ನಡಿಬೇಕು. ಆ ಲೆಕ್ಕದಲ್ಲಿ ಊರ ದೇವರಿಗೆ ನಮ್ಮ ಮಗಳ ಹೆಸರಲ್ಲಿ ಒಂದು ದಿನದ ವಿಶೇಷ ಪೂಜೆಯನ್ನು ನಮ್ಮ ಕುಟುಂಬದವರು ಸಲ್ಲಿಸ್ತಾರೆ. ಧರ್ಮೇನವರೇ, ಧರ್ಮಯ್ಯನವರೇ, ಜಯಂತ್ ಅವರೇ, ಏನಾಯ್ತು? ಎಲ್ಲ ಮುಗಿದೋಯ್ತು ಧರ್ಮಯ್ಯನವರೇ. ನನ್ನ ಮಗ ಮಾಡಬಾರ್ದು ಕೆಲಸ ಮಾಡಿ ಏನಾಯ್ತು ಏನಾಯ್ತು ಅಂತ ಹೇಳಿ. ಏನಾಯ್ತು? ಅಪ್ಪ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ದೂರ, ತುಂಬ ದೂರ. ನನಗೆ ಈ ಮದುವೆ ಇಷ್ಟ ಇರಲಿಲ್ಲ. ಅನಿತಾನ ಪ್ರೀತಿಸ್ದೆ ನಿಜ, ಆದರೆ ಆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಅಮಿತಾ ಜಾಗಕ್ಕೆ ಮದುವೆಯಾದ ಹೆಣ್ಣೊಬ್ಳು ಪ್ರವೇಶಿಸಿದ್ಲು. ಆಕೆ ಗಂಡನಿಂದ ತಿರಸ್ಕೃತಳಾದ ಹೆಣ್ಣು, ಬದುಕಿನಲ್ಲಿ ನೊಂದವಳು.
ಅವಳಿದ್ದ ಪರಿಸ್ಥಿತಿನೇ ನನ್ನನ್ನು ಅವಳತ್ತ ಸೆಳೀತು. ಆದರೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋ ಧೈರ್ಯ ಆಗಲಿಲ್ಲ ನನಗೆ. ಎಲ್ಲಾದರೂ ದೂರ ಹೋಗಿ ಮದುವೆ ಆಗೋಣ ಅಂತ ನಿರ್ಧಾರ ಮಾಡಿದೆ. ಅವಳು ಒಪ್ಪಲಿಲ್ಲ. ಮನೆಯವ್ರಿಗೆ ಸಮಾಜಕ್ಕೆ ಹೆದರ್ಕೊಂಡ್ಬಿಟ್ಲು. ಮನಸ್ಸಿಲ್ಲದ ಮದುವೆಗೆ ಒಪ್ಪದೆ ನನ್ನ ಬದುಕನ್ನೇ ಮುಗಿಸ್ಕೊಳಕ್ಕೆ ಹೋಗ್ತೇನೆ. ನನ್ನ ಸಮಸ್ಯೆಗೆ ಸಾವು ಮಾತ್ರ ಪರಿಹಾರ ಅಂತ ನಿರ್ಧರಿಸಿ ಹೋಗ್ತಾ ಇದ್ದೀನಿ. ನನ್ನ ಸಾವಿಗೆ ನಾನೇ ಕಾರಣ. ದಯವಿಟ್ಟು ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ನನ್ನ ಹೆಣನೂ ನಿಮಗೆ ಸಿಗಲ್ಲ. ಅಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ನನ್ನ ಕೊನೆ ನಮಸ್ಕಾರ. ನಾನು ಇಷ್ಟಪಟ್ಟ ಹೆಣ್ಣಿಗೂ ಮದುವೆ ಆಗಬೇಕಾಗಿದ್ದ ಅಮಿತಾಗೂ ಒಳ್ಳೆಯದಾಗಲಿ. ಎಲ್ಲರೂ ದಯಮಾಡಿ ಕ್ಷಮಿಸಿ.